ಶರಣ್ರಿ ಎಲ್ಲ ನಮ್ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಸಿದ್ದೇಶ್ವರ ಅಪ್ಪಾಜಿಯವರ ಆಶ್ರಮಕ್ಕೆ ಹೊಂಟೀನಿ. ಯಾಕಂದ್ರೆ ಇವತ್ತು ಗುರುಪೂರ್ಣಿಮೆ ಮಹೋತ್ಸವದ ಸಲುವಾಗಿ ಅಲ್ಲಿ ಗುರುಪೂರ್ಣಿಮಾ ಮಹೋತ್ಸವದ ಸಲುವಾಗಿ ಸಿದ್ದೇಶ್ವರ ಅವರ ಆಶೀರ್ವಾದ ಪಡೆಯಲು ಹೊಂಟೀನಿ. ಗುರುಪೂರ್ಣಿಮೆ ಅಂದ್ರೆ ನಮ್ಮ ಜೀವನಕ್ಕೆ ಜ್ಞಾನ, ಸಂಸ್ಕಾರ ಮತ್ತು ಸನ್ಮಾರ್ಗವನ್ನು ತೋರಿಸಿದ ಗುರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪವಿತ್ರ ದಿನ ಇದು. ಅಜ್ಞಾನದ ಕತ್ತಲೆಯಿಂದ ಜ್ಞಾನದ ಬೆಳಕಿನ ಕಡೆಗೆ ನಮ್ಮ ಜೀವನ ನಡೆಸಿ ಸರಳ ಜೀವನ, ಉತ್ತಮ ಚಿಂತನೆ ಮತ್ತು ಆತ್ಮಜ್ಞಾನದ ಮಾರ್ಗವನ್ನು ತೋರಿಸಿದ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಪಾದಗಳಿಗೆ ಅನಂತ ಕೋಟಿ ಪ್ರಣಾಮಗಳು. ಅವರ ಅಮೂಲ್ಯ ಉಪದೇಶಗಳು ನಮ್ಮ ಜೀವನಕ್ಕೆ ಸದಾ ದಾರಿದೀಪವಾಗಿರಲಿ. ಗುರುಗಳ ಆಶೀರ್ವಾದದಿಂದ ನಮ್ಮ ಜೀವನವು ಶಾಂತಿ, ಸಂತೋಷ ಮತ್ತು ಸಾರ್ಥಕತೆಯಿಂದ ಕೂಡಿರಲಿ. ಇವತ್ತು ಅಪ್ಪಾಜಿಯವರ ಆಶ್ರಮಕ್ಕೆ ಬಹಳಷ್ಟು ಭಕ್ತಾದಿಗಳು ಬಂದಾರ ಮತ್ತು ಏನೇನು ಒಳಗೆ ವ್ಯವಸ್ಥೆ ಮಾಡ್ಯಾರ. ಇವತ್ತು ಪೂಜೆ ಮತ್ತು ಪುನಸ್ಕಾರಗಳ ನಡೆದಾವ. ಒಳಗೆ ಕೆಲವೊಂದು ಕಾರ್ಯಕ್ರಮಗಳು ನಡೆದಾವು. ಪ್ರಸಾದವನ್ನು ಕೂಡ ಇಟ್ಟಾರ. ಅವರಿಗೆ ಮೊದಲವ್ರಿಗೆ ನಮಸ್ಕಾರ ಮಾಡೋನು, ನಮಸ್ಕಾರ ಮಾಡಿ ಮತ್ತು ಮುಂದೆ ಹೇಳ್ತೀನಂತ ಒಳಗೆ ಏನೇನು ಮಾಡ್ಯಾರಂತೆಲ್ಲ ಬರ್ರಿ ಗಾಯ್ಸ್. ನಾವಿವತ್ತು ಇದು ಸಿದ್ದೇಶ್ವರ ಅಪ್ಪಾಜಿಯವರ ಆಶ್ರಮಕ್ಕೆ ಬಂದೀವಿ. ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರತಿಯೊಂದು ಅವರ ಮೊದಲಿನಿಂತರೂ ಅವ್ರದ್ದು ಅಷ್ಟು ಪ್ರತಿಯೊಂದು ಚಿತ್ರಗಳನ್ನು ಇಲ್ಲಿ ಹಾಕ್ಯಾರ. ಯಾಕಂದ್ರೆ ನಮಗೆ ತೋರ್ಸಾಕ ಇವತ್ತು ಗುರುಪೂರ್ಣಿಮಾ ಮಹೋತ್ಸವದ ಸಲುವಾಗಿ ನಮ್ಮ ಸಿದ್ದೇಶ್ವರ ಸ್ವಾಮಿಗಳ ಆಶ್ರಮ ಅಂದ್ರೆ ಮಲ್ಲಿಕಾರ್ಜುನ ಸ್ವಾಮಿಗಳ ಶಿವಯೋಗಿಗಳ ಆಶ್ರಮದೊಳಗೆ ಇವತ್ತು ಗುರುಪೂರ್ಣಿಮಾ ಮಹೋತ್ಸವನ ಮಾಡ್ಲಿಕ್ಕತ್ತಾರ. ಇಲ್ಲಿ ನೋಡಕ್ಕೆ ಪ್ರತಿಯೊಂದು ಮಲ್ಲಿಕಾರ್ಜುನ ಅಪ್ಪಾಜಿಯವ್ರದ್ದು ಆಗಿರ್ಬೋದು ಮತ್ತು ಸಿದ್ದೇಶ್ವರ ಸ್ವಾಮಿಗಳದ್ದು ಆಗಿರ್ಬೋದು ಪ್ರತಿಯೊಂದು ಚಿತ್ರಗಳನ್ನು ಅವ್ರು ಮೊದಲಿನಿಂತರೂ ಬಂದಿದ್ದು ಎಲ್ಲ ಚಿತ್ರನ ಇಲ್ಲಿ ಹಾಕ್ಯಾರ. ಸಿದ್ದೇಶ್ವರ ಅಪ್ಪಾಜಿಯವರ ಫೋಟೋಗಳನ್ನು ನೋಡೋನು, ಅವ್ರು ಮಾಡಿದ ಪ್ರವಚನ ಆಗಿರ್ಬೋದು, ಅವರು ಭೇಟಿ ನೀಡಿದ ಸ್ಥಳಗಳ ಪ್ರತಿಯೊಂದು ಫೋಟೋ ನೆನಪಿಗೋಸ್ಕರ ಪ್ರತಿಯೊಂದು ಇಲ್ಲಿ ಹಾಕ್ಯಾರ. ನಮಗೆ ಅವ್ರನ್ನ ಮತ್ತೆ ನೆನಪು ಮಾಡಿಕೊಳ್ಳಕ್ಕೆ ಒಂದು ಮಸ್ತ್ ಅವಕಾಶವನ್ನು ಕೊಟ್ಟಾರ ಇಲ್ಲಿ. ಸಾವಿರಾರು ಭಕ್ತರು ಅವರ ಪ್ರವಚನವನ್ನು ಕೇಳುವ ಸಂದರ್ಭಗಳನ್ನು ಫೋಟೋ ಹಾಕ್ಯಾರ ಇಲ್ಲಿ. ಅವರ ಅದ್ಭುತವಾದ ನುಡಿಗಳನ್ನು ನಾವು ಇಂದಿಗೂ ನೆನಪಿಸ್ಕೋಬಹುದು. ಅವರ ಸರಳತೆ, ಅವರ ಮುಗ್ಧತೆಯನ್ನು ನೋಡಿದ್ರೆ ನಮಗೆ ಭಾಳ ಇದನ್ನಿಸ್ತೈತಿ. ಅವರ ದಾರಿ ಒಳಗೆ ನಡಿಬೇಕಂದ್ರೆ ಭಾಳ ಖುಷಿ. ಅವರ ಮುಂದೆ ಅವರ ಸಣ್ಣ ವಯಸ್ಸಿನಾಗಿರುವಂಥ ಫೋಟೋಸ್ಗಳು ಎಷ್ಟು ಅದ್ಭುತವಾಗಿ ಅದಾರ. ಅವರ ಯೋಚನೆಗಳಾಗಿರ್ಬೋದು ಬಹಳಷ್ಟು ಅದ್ಭುತವಾಗಿದಾವ. ವಯಸ್ಸಿನಲ್ಲಿ ತೆಗ್ದಂಥ ಬಂದ್ ಮಾಡ್ದಿ ಅವ್ರ ಸಣ್ಣ ವಯಸ್ಸಿನಾಗ ತೆಗ್ದಂಥ ಪಿಕ್ಚರ್ಗಳಿವೆಲ್ಲ ಫೋಟೋಸ್. ಅವರ ಪ್ರತಿಯೊಂದು ಬಾಲ್ಯದ ನೆನಪಾಗಿರ್ಬೋದು, ಅವರು ಇಲ್ಲಿವರೆಗೂ ನಮಗೆ ನೀಡಿರ್ತಕ್ಕಂಥ ಪ್ರವಚನ ಬಹಳಷ್ಟು ಅದ್ಭುತವಾಗಿದಾವ. ಅವ್ರ ದಾರಿ ಒಳಗೆ ನಡಿಬೇಕಂದ್ರೆ ನಮಗೆ ಭಾಳ ಖುಷಿ ಅನ್ನಿಸ್ತೈತಿ. ಈಗ ನಾವು ಮಲ್ಲಿಕಾರ್ಜುನ ಅಪ್ಪ ಅವರ ಗದ್ದುಗೆಗೆ ನಮಸ್ಕರಿಸಲು ಹೋಗಾಕತ್ತೀವಿ. ಒಳಗೆ ಇಲ್ಲಿ ಗದ್ದುಗೆ ಐತಿ, ಇಷ್ಟೆಲ್ಲ ಪಾಳೆ ಐತಿ, ಭಾಳ ಜನ ಬಂದಾರ. ಇವತ್ತು ಗುರು ಪೂರ್ಣಿಮಾ ಮಹೋತ್ಸವದ ಸಲುವಾಗಿ ಎಲ್ಲರೂ ನಮಸ್ಕರಿಸಕ್ಕೆ ಸ್ಥಳ ಇದು. ಹೋಸತಿ ಇಲ್ಲೆಲ್ಲ ರಂಗೋಲಿ ಎಲ್ಲ ತೆಗ್ದಿದ್ರು, ಈ ಸತಿ ಏನೂ ತೆಗ್ದಿಲ್ಲ. ಹಾಗೆ ನಮಸ್ಕರಿಸಕ್ಕೆ ಜಾಗ ಮಾಡಿಕೊಟ್ಟಾರ. ಅಪ್ಪಾಜಿಯವರ ಅಗ್ನಿಸ್ಪರ್ಶ ಮಾಡಿದ ಸ್ಥಳ ಇದು. ಅಪ್ಪಾಜಿಯವರು ಇಲ್ಲಿ ಕೂತ್ಕೊಂಡು ಪ್ರವಚನಗಳನ್ನು ಮಾಡ್ತಿದ್ರು. ಅದಕ್ಕೆ ಅವ್ರದ್ದೊಂದು ಫೋಟೋ ಹಾಕಿ ನಮಸ್ಕರಿಸಕ್ಕೆ ಒಂದು ಸ್ಥಳ ಮಾಡಿಕೊಟ್ಟಾರ ಎಲ್ಲರಿಗೂ. ಆದಿಗಳಿಗೆ ಪ್ರಸಾದವನ್ನ ಮಾಡ್ಯಾರ. ಹಿಂದ್ಗಡೆ ಇಲ್ಲಿ ಯಾವತ್ತು ಪ್ರಸಾದ ಇರ್ತೈತಲ್ಲ ಅಲ್ಲೇ ಪ್ರಸಾದ ಮಾಡ್ಯಾರ. ಎಲ್ಲರೂ ಪ್ರಸಾದ ತಗೊಳಕ್ ಬಂದಿರ್ತೀರಿ, ಆದ್ರೆ ಯಾರು ವೇಸ್ಟ್ ಮಾಡಕ ಹೋಗ್ಬೇಡ್ರಿ. ಯಾಕಂದ್ರ ಅದೊಂದು ನಮಗ ಇದು ಇದ್ದಂಗ, ಎಷ್ಟೋ ಜನಕ್ಕೆ ಸಿಗುತ್ತೆ, ಎಷ್ಟೋ ಜನಕ್ಕೆ ಸಿಗಲ್ಲ. ನೀವು ಮಾತ್ರ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಪ್ರಸಾದದು ಎಲ್ಲ ನೋಡ್ಬೋದು. ಸಾಕಷ್ಟು ಜನ ಬಂದಾರ ಇಲ್ಲಿ. ಬ್ಯಾಕ್ ಸೈಡ್ ಕ್ಯಾಮ್ರಾ
ಭಾಳ ಜನ ಬಂದಾರ. ಪ್ರಸಾದಕ್ಕಾಗ್ಲಿ ಇವತ್ತು ನಮಸ್ಕಾರ ಮಾಡೋಕ್ಕಾಗ್ಲಿ ಭಾಳ ಜನ ಬಂದಾರ. ಯಾರು ಪ್ರಸಾದಕ್ಕಂತೇಳಿ ಹುಗ್ಗಿ, ಅನ್ನ, ಸಾಂಬಾರು ಮತ್ತು ಭಕ್ತಾದಿಗಳು ಕೊಟ್ಟಂಥ ರೊಟ್ಟಿ ಅದು ಇದು ಎಲ್ಲ ಇಲ್ಲಿ ಪ್ರಸಾದಕ್ಕೆ ಇಟ್ಟಾರ. ಪ್ರತಿಯೊಬ್ಬರು ಬಂದು ಸ್ವೀಕರಿಸ್ಬೋದು ಇಲ್ಲಿ. ಈಗ ಯಾವ್ದಾರ ಹೊಸ ಇಲ್ಲಿ ಎಲ್ಲ ಪುಸ್ತಕಗಳನ್ನ ಮಾರ್ಲಿಕ್ಕತ್ತಾರ. ಅಪ್ಪಾಜಿಯವರ ಪ್ರವಚನದ ಬಗ್ಗೆ ಪುಸ್ತಕ. ಬನ್ನಿ ಗೈಸ್, ಕಮ್ ಗೈಸ್. ವಚನಗಳ ಚಿಂತನೆ, ಮಲ್ಲಿಕಾರ್ಜುನ ಶಿವಯೋಗಿಗಳ ಸಿದ್ಧಾಂತ ಶಿಖಾಮಣಿ ಗ್ರಂಥ ಇದು. ಯಾರು ಓದೋರು ಆಸಕ್ತಿ ಇದ್ದವರು ಬಂದು ಪರ್ಚೇಸ್ ಮಾಡ್ರಿ. ಟೆಕ್ನಾಲಜಿ ಅಪ್ಪಾಜಿಯವರ ಫೋಟೋಗಳನ್ನ ಇಲ್ಲಿಟ್ಟಾರ ಮಾರ್ಲಿಕ್ಕೆ. ಯಾರಾದ್ರೂ ಬೇಕಂದ್ರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ರಿ. ಇವತ್ತೈತಿ, ನಾಳೆನೂ ಆಶ್ರಮ ಒಳಗ ಮೆಡಿಕಲ್ ಕ್ಯಾಂಪಿನ ವ್ಯವಸ್ಥೆ ಮಾಡ್ಯಾರ. ಸಿದ್ದೇಶ್ವರ್ ಮೆಡಿಕಲ್ಸ್ ಮತ್ತು BLD ಅವ್ರ ಕಡೆಯಿಂದ, SS ವತಿಯಿಂದ ಮತ್ತು ಆಯುರ್ವೇದಿಕ್ ಹಾಸ್ಪಿಟಲ್ ಇಂತ್ರ ಇಲ್ಲಿ ಮೆಡಿಕಲ್ ಕ್ಯಾಂಪನ್ನು ಮಾಡ್ಯಾರ. ಉಚಿತ ಆರೋಗ್ಯ ತಪಾಸಣೆ ಕೇಂದ್ರ ಮಾಡ್ಯಾರ. JSS ಹಾಸ್ಪಿಟಲ್